ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಕಂತಿನ ಹಣ ಬರದೇ ಇರೋದ್ರಿಂದಾಗಿ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು. ರಿಪಬ್ಲಿಕ್ ಕನ್ನಡ ಗೃಹಲಕ್ಷ್ಮಿ ಯೋಜನೆ ಜನರಿಗೆ ತಲುಪ್ತಾ ಇದೆಯಾ, ಗೃಹಲಕ್ಷ್ಮಿ ಯೋಜನೆಯ ಹಣ ಜನರಿಗೆ ಬರ್ತಾ ಇದೆಯಾ ಪ್ರತಿ ತಿಂಗಳು ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡಿದಾಗ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ, ಸರ್ಕಾರದ ಬಗ್ಗೆ ಕಿಡಿಕಾರಿದ್ದಾರೆ. ಈ ಕುರಿತಾಗಿ ಒಂದು ವರದಿ ನೋಡ್ಕೊಂಡು ಬನ್ನಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಇದೆ. ಆ ಯೋಜನೆಯಡಿ ನಿಜಕ್ಕೂ ಮಹಿಳೆಯರಿಗೆ ಹಣ ಬರ್ತಾ ಇದೆಯಲ್ಲ? ಈಗಾಗಲೇ ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟ ಹೇಳಿಕೆ ನಿಜಕ್ಕೂ ನಿಜ ಇದೆಯಾ ಸುಳ್ಳಿದೆಯಾ ಅಂತ ಹೇಳಿ ನೋಡಬಹುದು. ಸಾಕಷ್ಟು ಜನ ಇಲ್ಲಿ ತಾಯಂದಿರಿದ್ದಾರ, ಮಹಿಳೆಯರಿದ್ದಾರ. ನೇರವಾಗಿ ನಾವು ಅವರಿಗೆ ಕೇಳೋಣ. ಯಾಕಂದ್ರೆ ಹಣ ಬರೋದು ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಸರ್ಕಾರ ಹಾಕ್ತದೆ. ಅದರ ಸದನದಲ್ಲಿ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಎಲ್ಲೋ ಒಂದ್ ಕಡೆ 2 ತಿಂಗಳ ಹಣನೇ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಕಡೆ ಮಹಿಳೆಯರು ಹೇಳ್ತಾ ಇದ್ದಾರೆ. ಅದ್ರ ಬೀದರ್ದವ್ರು ಏನ್ ಹೇಳ್ತಾರ ನೇರವಾಗಿ ನಾವು ಮಹಿಳೆಯರನ್ನ ಕೇಳೋಣ. ಈ ಪ್ರತಿ ಈಗಾಗಲೇ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಾಕ್ತಾರೆ. ಮತ್ ಮಾರ್ಚ್ ಏಪ್ರಿಲ್ ಅಲ್ಲಿ ಹಣನೇ ಟೋಟಲಿ ಬಂದಿಲ್ಲ ಸಾಕಷ್ಟು ಅಕೌಂಟಿಗೆ. ಬಂದವೇನ್ರಿ? ಇಲ್ಲ, ಬಂದಿಲ್ಲ ಸರ್. ನಮಸ್ತೆ, ನಾನು ವಿಜಯಲಕ್ಷ್ಮಿ ಕೋಟ್ಗೆ ಬೀದರ್ ಅಂತ ಮಾತಾಡ್ತಾ ಇರೋದು. ಈಗಾಗಲೇ ರೋಗ ಬಂದಿದೆ ಅಂತಾನೂ ಒಂದ್ ನಡೀತಾ ಇದೆ. ಒಂದೊಂದು ಅದು ತತ್ತಿ ಹೊಡೆದ ನಂತರ ಅದ್ರ ಒಳಗಡೆ ಖರೀದಿನೂ ಬರ್ತಾ ಇದೆ. ಅದು ಬಹಳ ದಿವಸದಿಂದ ಇಟ್ಟಿದ್ರು ಕೂಡ ಅದು ಒಳಗಡೆ ಎಲ್ಲಾ ಕೆಟ್ಟಿದಾಗಿರ್ತಾನು ಖರೀದಿನೂ ಬರ್ತಿದೆ. ಆದ್ರೆ ಆ ಮೊಟ್ಟೆದಲ್ಲಿನ ಕ್ಯಾನ್ಸರ್ ರೋಗ ಇದೆ ಅಂತಾನು ಆತರ ಕಾಣಿಸ್ತಾ ಇದೆ. ಕೆಲವೊಂದು ಜನ ಹೇಳ್ತಾ ಇದಾರೆ ಆ ಮೊಟ್ಟೆ ತಂದ್ರೆ ಒಂದಿಬ್ಬರಿಗೆ ಮಕ್ಕಳಿಗೂ ಆಗಿದೆ, ದೊಡ್ಡವ್ರಿಗೂ ಕ್ಯಾನ್ಸರ್. ಸಣ್ಣ ಮಕ್ಕಳಿಗೆ ಎಂತ ಕ್ಯಾನ್ಸರ್ ಬರ್ತಾ ಇದೆ ಅಂತ ನಮಗೂ ವಿಚಾರ ಆಗ್ತಾ ಇಲ್ಲ. ಸಮಸ್ಯೆ ಐತೆ ಅಂತಾರೆ ನೋಡಿ. ಇದನ್ನ ಸರ್ಕಾರ ನೇರವಾಗಿ ಎಲ್ಲೆಲ್ಲಿ ಇದನ್ನಿದೆ ತಪಾಸಣೆ ಮಾಡಬೇಕು. ಎಲ್ಲಾ ಇವ್ರ ಮೇಲೆ ಮೊಟ್ಟೆ ಮೇಲೆ ಅದನ್ನ ತಗೊಂಡು ತಕ್ಷಣವನ್ನು ಕ್ರಮ ತಗೊಂಡು ಇದರ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳಿ ಇದ್ರ ತತ್ತಿ ಬಗ್ಗೆ ಅಂದ್ರೆ ಮೊಟ್ಟೆ ಬಗ್ಗೆ ಷಡ್ಯಂತ್ರ ಮಾಡ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನೋಡ್ರಿ. ಪಬ್ಲಿಕ್ ತೊಂದರೆ ಆಗಬಾರ್ದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮೈಲಾರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಕಂತಿನ ಹಣ ಬರದೇ ಇರೋದ್ರಿಂದಾಗಿ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು. ರಿಪಬ್ಲಿಕ್ ಕನ್ನಡ ಗೃಹಲಕ್ಷ್ಮಿ ಯೋಜನೆ ಜನರಿಗೆ ತಲುಪ್ತಾ ಇದೆಯಾ, ಗೃಹಲಕ್ಷ್ಮಿ ಯೋಜನೆಯ ಹಣ ಜನರಿಗೆ ಬರ್ತಾ ಇದೆಯಾ ಪ್ರತಿ ತಿಂಗಳು ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡಿದಾಗ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ, ಸರ್ಕಾರದ ಬಗ್ಗೆ ಕಿಡಿಕಾರಿದ್ದಾರೆ. ಈ ಕುರಿತಾಗಿ ಒಂದು ವರದಿ ನೋಡ್ಕೊಂಡು ಬನ್ನಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಇದೆ. ಆ ಯೋಜನೆಯಡಿ ನಿಜಕ್ಕೂ ಮಹಿಳೆಯರಿಗೆ ಹಣ ಬರ್ತಾ ಇದೆಯಲ್ಲ? ಈಗಾಗಲೇ ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟ ಹೇಳಿಕೆ ನಿಜಕ್ಕೂ ನಿಜ ಇದೆಯಾ ಸುಳ್ಳಿದೆಯಾ ಅಂತ ಹೇಳಿ ನೋಡಬಹುದು. ಸಾಕಷ್ಟು ಜನ ಇಲ್ಲಿ ತಾಯಂದಿರಿದ್ದಾರ, ಮಹಿಳೆಯರಿದ್ದಾರ. ನೇರವಾಗಿ ನಾವು ಅವರಿಗೆ ಕೇಳೋಣ. ಯಾಕಂದ್ರೆ ಹಣ ಬರೋದು ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಸರ್ಕಾರ ಹಾಕ್ತದೆ. ಅದರ ಸದನದಲ್ಲಿ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಎಲ್ಲೋ ಒಂದ್ ಕಡೆ 2 ತಿಂಗಳ ಹಣನೇ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಕಡೆ ಮಹಿಳೆಯರು ಹೇಳ್ತಾ ಇದ್ದಾರೆ. ಅದ್ರ ಬೀದರ್ದವ್ರು ಏನ್ ಹೇಳ್ತಾರ ನೇರವಾಗಿ ನಾವು ಮಹಿಳೆಯರನ್ನ ಕೇಳೋಣ. ಈ ಪ್ರತಿ ಈಗಾಗಲೇ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಾಕ್ತಾರೆ. ಮತ್ ಮಾರ್ಚ್ ಏಪ್ರಿಲ್ ಅಲ್ಲಿ ಹಣನೇ ಟೋಟಲಿ ಬಂದಿಲ್ಲ ಸಾಕಷ್ಟು ಅಕೌಂಟಿಗೆ. ಬಂದವೇನ್ರಿ? ಇಲ್ಲ, ಬಂದಿಲ್ಲ ಸರ್. ನಮಸ್ತೆ, ನಾನು ವಿಜಯಲಕ್ಷ್ಮಿ ಕೋಟ್ಗೆ ಬೀದರ್ ಅಂತ ಮಾತಾಡ್ತಾ ಇರೋದು. ಈಗಾಗಲೇ ರೋಗ ಬಂದಿದೆ ಅಂತಾನೂ ಒಂದ್ ನಡೀತಾ ಇದೆ. ಒಂದೊಂದು ಅದು ತತ್ತಿ ಹೊಡೆದ ನಂತರ ಅದ್ರ ಒಳಗಡೆ ಖರೀದಿನೂ ಬರ್ತಾ ಇದೆ. ಅದು ಬಹಳ ದಿವಸದಿಂದ ಇಟ್ಟಿದ್ರು ಕೂಡ ಅದು ಒಳಗಡೆ ಎಲ್ಲಾ ಕೆಟ್ಟಿದಾಗಿರ್ತಾನು ಖರೀದಿನೂ ಬರ್ತಿದೆ. ಆದ್ರೆ ಆ ಮೊಟ್ಟೆದಲ್ಲಿನ ಕ್ಯಾನ್ಸರ್ ರೋಗ ಇದೆ ಅಂತಾನು ಆತರ ಕಾಣಿಸ್ತಾ ಇದೆ. ಕೆಲವೊಂದು ಜನ ಹೇಳ್ತಾ ಇದಾರೆ ಆ ಮೊಟ್ಟೆ ತಂದ್ರೆ ಒಂದಿಬ್ಬರಿಗೆ ಮಕ್ಕಳಿಗೂ ಆಗಿದೆ, ದೊಡ್ಡವ್ರಿಗೂ ಕ್ಯಾನ್ಸರ್. ಸಣ್ಣ ಮಕ್ಕಳಿಗೆ ಎಂತ ಕ್ಯಾನ್ಸರ್ ಬರ್ತಾ ಇದೆ ಅಂತ ನಮಗೂ ವಿಚಾರ ಆಗ್ತಾ ಇಲ್ಲ. ಸಮಸ್ಯೆ ಐತೆ ಅಂತಾರೆ ನೋಡಿ. ಇದನ್ನ ಸರ್ಕಾರ ನೇರವಾಗಿ ಎಲ್ಲೆಲ್ಲಿ ಇದನ್ನಿದೆ ತಪಾಸಣೆ ಮಾಡಬೇಕು. ಎಲ್ಲಾ ಇವ್ರ ಮೇಲೆ ಮೊಟ್ಟೆ ಮೇಲೆ ಅದನ್ನ ತಗೊಂಡು ತಕ್ಷಣವನ್ನು ಕ್ರಮ ತಗೊಂಡು ಇದರ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳಿ ಇದ್ರ ತತ್ತಿ ಬಗ್ಗೆ ಅಂದ್ರೆ ಮೊಟ್ಟೆ ಬಗ್ಗೆ ಷಡ್ಯಂತ್ರ ಮಾಡ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನೋಡ್ರಿ. ಪಬ್ಲಿಕ್ ತೊಂದರೆ ಆಗಬಾರ್ದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮೈಲಾರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಕಂತಿನ ಹಣ ಬರದೇ ಇರೋದ್ರಿಂದಾಗಿ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು. ರಿಪಬ್ಲಿಕ್ ಕನ್ನಡ ಗೃಹಲಕ್ಷ್ಮಿ ಯೋಜನೆ ಜನರಿಗೆ ತಲುಪ್ತಾ ಇದೆಯಾ, ಗೃಹಲಕ್ಷ್ಮಿ ಯೋಜನೆಯ ಹಣ ಜನರಿಗೆ ಬರ್ತಾ ಇದೆಯಾ ಪ್ರತಿ ತಿಂಗಳು ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡಿದಾಗ
ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ, ಸರ್ಕಾರದ ಬಗ್ಗೆ ಕಿಡಿಕಾರಿದ್ದಾರೆ. ಈ ಕುರಿತಾಗಿ ಒಂದು ವರದಿ ನೋಡ್ಕೊಂಡು ಬನ್ನಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಇದೆ. ಆ ಯೋಜನೆಯಡಿ ನಿಜಕ್ಕೂ ಮಹಿಳೆಯರಿಗೆ ಹಣ ಬರ್ತಾ ಇದೆಯಲ್ಲ. ಈಗಾಗಲೇ ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟ ಹೇಳಿಕೆ ನಿಜಕ್ಕೂ ನಿಜ ಇದೆಯಾ ಸುಳ್ಳಿದೆಯಾ ಅಂತ ಹೇಳಿ ನೋಡ್ಬೋದು. ಸಾಕಷ್ಟು ಜನ ಇಲ್ಲಿ ತಾಯಂದಿರಿದ್ದಾರ, ಮಹಿಳೆಯರಿದ್ದಾರ. ನೇರವಾಗಿ ನಾವು ಅವರಿಗೆ ಕೇಳೋಣ. ಯಾಕಂದ್ರೆ ಹಣ ಬರೋದು ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಸರ್ಕಾರ ಹಾಕ್ತಾ ಇದ್ದಾರೆ. ಸದನದಲ್ಲಿ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಎಲ್ಲೋ ಒಂದ್ ಕಡೆ 2 ತಿಂಗಳು ಹಣನೇ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಕಡೆ ಮಹಿಳೆಯರು ಹೇಳ್ತಾ ಇದ್ದಾರೆ. ಅದ್ರ ಬೀದರ್ದವ್ರು ಏನ್ ಹೇಳ್ತಾರ, ನೇರವಾಗಿ ನಾವು ಮಹಿಳೆಯರನ್ನ ಕೇಳೋಣ. ಈ ಈಗಾಗಲೇ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಾಕ್ತಾರೆ. ಮತ್ ಮಾರ್ಚ್ ಏಪ್ರಿಲ್ ಅಲ್ಲಿ ಹಣನೇ ಟೋಟಲಿ ಬಂದಿಲ್ಲ ಸಾಕಷ್ಟು ಅಕೌಂಟಿಗೆ. ಬಂದವೇನ್ರಿ? ಇಲ್ಲ, ಬಂದಿಲ್ಲ ಸರ್. ನಮಸ್ತೆ, ನಾನು ವಿಜಯಲಕ್ಷ್ಮಿ ಕೋಟಿಗೆ ಬೀದರ್ ಅಂತ ಮಾತಾಡ್ತಾ ಇರೋದು. ಈಗಾಗಲೇ ರೋಗ ಬಂದಿದೆ ಅಂತಾನೋ ಒಂದ್ ನಡೀತಾ ಇದೆ. ಒಂದೊಂದು ಅದು ತತ್ತಿ ಹೊಡೆದ ನಂತರ ಅದ್ರ ಒಳಗಡೆ ಖರೀದಿನೂ ಬರ್ತಾ ಇದೆ. ಅದು ಬಹಳ ದಿವಸದಿಂದ ಇಟ್ಟಿದ್ರು ಕೂಡ ಅದು ಒಳಗಡೆ ಎಲ್ಲಾ ಕೆಟ್ಟದಾಗಿರ್ತಾನು ಖರೀದಿನೂ ಬರ್ತಿದೆ. ಆದ್ರೆ ಆ ಮೊಟ್ಟೆದಲ್ಲಿನ ಕ್ಯಾನ್ಸರ್ ರೋಗ ಇದೆ ಅಂತಾನು ಆತರ ಕಾಣಿಸ್ತಾ ಇದೆ. ಕೆಲವೊಂದು ಜನ ಹೇಳ್ತಾ ಇದಾರೆ ಆ ಮೊಟ್ಟೆ ತಂದ್ರೆ ಒಂದಿಬ್ಬರಿಗೆ ಮಕ್ಕಳಿಗೂ ಆಗಿದೆ, ದೊಡ್ಡವ್ರಿಗೂ ಕ್ಯಾನ್ಸರ್. ಸಣ್ಣ ಮಕ್ಕಳಿಗೆ ಎಂತ ಕ್ಯಾನ್ಸರ್ ಬರ್ತಾ ಇದೆ ಅಂತ ನಮಗೂ ವಿಚಾರ ಆಗ್ತಾ ಇಲ್ಲ. ಇನ್ನೂ ಸಮಸ್ಯೆ ಐತೆ ಅಂತಾರೆ ನೋಡಿ. ಇದನ್ನ ಸರ್ಕಾರ ನೇರವಾಗಿ ಇನ್ನು ಎಲ್ಲೆಲ್ಲಿ ಇದನ್ನಿದೆ ತಪಾಸಣೆ ಮಾಡಬೇಕು. ಎಲ್ಲ ಇವ್ರ ಮೇಲೆ ಮೊಟ್ಟೆ ಮೇಲೆ ಅದನ್ನ ತಗೊಂಡು ತಕ್ಷಣ ಕ್ರಮ ತಗೊಂಡು ಇದ್ರ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳಿ ಇದ್ರ ತತ್ತಿ ಬಗ್ಗೆ ಅಂದ್ರೆ ಮೊಟ್ಟೆ ಬಗ್ಗೆ ಷಡ್ಯಂತ್ರ ಮಾಡ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನೋಡ್ರಿ. ಪಬ್ಲಿಕ್ ತೊಂದರೆ ಆಗಬಾರ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲೇರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಕಂತಿನ ಹಣ ಬರದೇ ಇರೋದ್ರಿಂದಾಗಿ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು. ರಿಪಬ್ಲಿಕ್ ಕನ್ನಡ ಗೃಹಲಕ್ಷ್ಮಿ ಯೋಜನೆ ಜನರಿಗೆ ತಲುಪ್ತಾ ಇದೆಯಾ, ಗೃಹಲಕ್ಷ್ಮಿ ಯೋಜನೆಯ ಹಣ ಜನರಿಗೆ ಬರ್ತಾ ಇದೆಯಾ ಪ್ರತಿ ತಿಂಗಳು ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡಿದಾಗ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ, ಸರ್ಕಾರದ ಬಗ್ಗೆ ಕಿಡಿಕಾರಿದ್ದಾರೆ. ಈ ಕುರಿತಾಗಿ ಒಂದು ವರದಿ ನೋಡ್ಕೊಂಡು ಬನ್ನಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಇದೆ. ಆ ಯೋಜನೆಯಡಿ ನಿಜಕ್ಕೂ ಮಹಿಳೆಯರಿಗೆ ಹಣ ಬರ್ತಾ ಇದೆಯಲ್ಲ. ಈಗಾಗಲೇ ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟ ಹೇಳಿಕೆ ನಿಜಕ್ಕೂ ನಿಜ ಇದೆಯಾ ಸುಳ್ಳಿದೆಯಾ ಅಂತ ಹೇಳಿ ನೋಡ್ಬೋದು. ಸಾಕಷ್ಟು ಜನ ಇಲ್ಲಿ ತಾಯಂದಿರಿದ್ದಾರ, ಮಹಿಳೆಯರಿದ್ದಾರ. ನೇರವಾಗಿ ನಾವು ಅವರಿಗೆ ಕೇಳೋಣ. ಯಾಕಂದ್ರೆ ಹಣ ಬರೋದು ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಸರ್ಕಾರ ಹಾಕ್ತಾ ಇದ್ದಾರೆ. ಸದನದಲ್ಲಿ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಎಲ್ಲೋ ಒಂದ್ ಕಡೆ 2 ತಿಂಗಳು ಹಣನೇ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಕಡೆ ಮಹಿಳೆಯರು ಹೇಳ್ತಾ ಇದ್ದಾರೆ. ಅದ್ರ ಬೀದರ್ದವ್ರು ಏನ್ ಹೇಳ್ತಾರ, ನೇರವಾಗಿ ನಾವು ಮಹಿಳೆಯರನ್ನ ಕೇಳೋಣ. ಈಗಾಗಲೇ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಾಕ್ತಾರೆ. ಮತ್ ಮಾರ್ಚ್ ಏಪ್ರಿಲ್ ಅಲ್ಲಿ ಹಣನೇ ಟೋಟಲಿ ಬಂದಿಲ್ಲ ಸಾಕಷ್ಟು ಅಕೌಂಟಿಗೆ. ಬಂದವೇನ್ರಿ? ಇಲ್ಲ, ಬಂದಿಲ್ಲ ಸರ್. ನಮಸ್ತೆ, ನಾನು ವಿಜಯಲಕ್ಷ್ಮಿ ಕೋಟಿಗೆ ಬೀದರ್ ಅಂತ ಮಾತಾಡ್ತಾ ಇರೋದು. ಈಗಾಗಲೇ ರೋಗ ಬಂದಿದೆ ಅಂತಾನೋ ಒಂದ್ ನಡೀತಾ ಇದೆ. ಒಂದೊಂದು ಅದು ತತ್ತಿ ಹೊಡೆದ ನಂತರ ಅದ್ರ ಒಳಗಡೆ ಖರೀದಿನೂ ಬರ್ತಾ ಇದೆ. ಅದು ಬಹಳ ದಿವಸದಿಂದ ಇಟ್ಟಿದ್ರು ಕೂಡ ಅದು ಒಳಗಡೆ ಎಲ್ಲಾ ಕೆಟ್ಟದಾಗಿರ್ತಾನು ಖರೀದಿನೂ ಬರ್ತಿದೆ. ಆದ್ರೆ ಆ ಮೊಟ್ಟೆದಲ್ಲಿನ ಕ್ಯಾನ್ಸರ್ ರೋಗ ಇದೆ ಅಂತಾನು ಆತರ ಕಾಣಿಸ್ತಾ ಇದೆ. ಕೆಲವೊಂದು ಜನ ಹೇಳ್ತಾ ಇದಾರೆ ಆ ಮೊಟ್ಟೆ ತಂದ್ರೆ ಒಂದಿಬ್ಬರಿಗೆ ಮಕ್ಕಳಿಗೂ ಆಗಿದೆ, ದೊಡ್ಡವ್ರಿಗೂ ಕ್ಯಾನ್ಸರ್. ಸಣ್ಣ ಮಕ್ಕಳಿಗೆ ಎಂತ ಕ್ಯಾನ್ಸರ್ ಬರ್ತಾ ಇದೆ ಅಂತ ನಮಗೂ ವಿಚಾರ ಆಗ್ತಾ ಇಲ್ಲ. ಇನ್ನೂ ಸಮಸ್ಯೆ ಐತೆ ಅಂತಾರೆ ನೋಡಿ. ಇದನ್ನ ಸರ್ಕಾರ ನೇರವಾಗಿ ಇನ್ನು ಎಲ್ಲೆಲ್ಲಿ ಇದನ್ನಿದೆ ತಪಾಸಣೆ ಮಾಡಬೇಕು. ಎಲ್ಲ ಇವ್ರ ಮೇಲೆ ಮೊಟ್ಟೆ ಮೇಲೆ ಅದನ್ನ ತಗೊಂಡು ತಕ್ಷಣ ಕ್ರಮ ತಗೊಂಡು ಇದ್ರ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳಿ ಇದ್ರ ತತ್ತಿ ಬಗ್ಗೆ ಅಂದ್ರೆ ಮೊಟ್ಟೆ ಬಗ್ಗೆ ಷಡ್ಯಂತ್ರ ಮಾಡ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನೋಡ್ರಿ. ಪಬ್ಲಿಕ್ ತೊಂದರೆ ಆಗಬಾರ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲೇರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.